ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ವಿರುದ್ಧ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಅತ್ಯಂತ ಗಂಭೀರ ಹಾಗೂ ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ. ಪೀಠದಲ್ಲಿ ನಡೀತಾ ಇರುವ ಅನಾಚಾರಗಳನ್ನು ಏಳೆಯಾಗಿ ಬಿಚ್ಚಿಟ್ಟಿರುವ ಅವರು ಶ್ರೀಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ವಚನಾನಂದ ಶ್ರೀಗಳನ್ನ ಸುದ್ದಿಗೋಷ್ಠಿಯುದ್ದಕ್ಕೂ ಮಸಾಜ್ ಪ್ರಿಯ ಸ್ವಾಮೀಜಿ ಎಂದು ಕರೆದ ಚಂದ್ರಶೇಖರ್ ಪೂಜಾರ್ ಶ್ರೀಗಳು ಸಣ್ಣ ಪುಟ್ಟ ಮಕ್ಕಳಿಂದ ಪ್ರತಿದಿನ ಮಸಾಜ್ ಮಾಡಿಸಿಕೊಳ್ತಾ ಇದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಿನಿತ್ಯ 4 ಮಕ್ಕಳನ್ನ ಸರದಿ ಸಾಲಿನಲ್ಲಿ ನಿಲ್ಲಿಸಿ ಮಸಾಜ್ ಮಾಡೋಕೆ ಕರೀತಾ ಇದ್ರು. ಹಾಸ್ಟೆಲ್ನಲ್ಲಿದ್ದ 60 ಮಕ್ಕಳ ಸಂಖ್ಯೆ ಈಗ 5ಕ್ಕೆ ಇಳಿದಿದೆ. ಉಳಿದವರು ಈ ಕಿರುಕುಳ ತಾಳಲಾರದೆ ತೆರಳಿದ್ದಾರೆ ಎನ್ನಲಾಗಿದೆ. ಇನ್ನು ಮಕ್ಕಳಿಂದ ಮಸಾಜ್ ಮಾಡಿಸಿಕೊಳ್ತಾ ಇದ್ದ ವಿಚಾರ ತಿಳಿದ ಪೋಷಕರು ಇಂದು ಬೆಳಗ್ಗೆಯೇ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸೋಕೆ ಮುಂದಾಗಿದ್ದಾರೆ. ಆದರೆ ಮಠದ ಗೌರವಕ್ಕಾಗಿ ನಾವು ಪೋಷಕರನ್ನ ಸಮಾಧಾನಪಡಿಸಿ ದೂರು ನೀಡದಂತೆ ತಡೆದಿದ್ದೀವಿ ಅಂತ ಪೂಜಾರ್ ಹೇಳಿದರು. ಸ್ವಾಮೀಜಿಯ ಈ ಮಸಾಜ್ ಪ್ರಿಯ ಹವ್ಯಾಸದ ಬಗ್ಗೆ ನಮಗೆ ಮೊದಲೇ ತಿಳಿದಿತ್ತು. ಇದನ್ನ ಬಹಿರಂಗಪಡಿಸಬಾರದು ಎಂಬ ಕಾರಣಕ್ಕೆ ಶ್ರೀಗಳನ್ನ ತಿದ್ದೋಕೆ ಪ್ರಯತ್ನಿಸಿದೆವು. ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ಟ್ರಸ್ಟಿಗಳು ಆಳಲು ತೋಡ್ಕೊಂಡಿದ್ದಾರೆ. ಇನ್ನು ಮಕ್ಕಳು ಕಾರ್ಯಕ್ರಮವೊಂದಕ್ಕೆ ಬಾರದಿದ್ದಕ್ಕೆ ಶ್ರೀಗಳು ಅವರಿಗೆ ಅತ್ಯಂತ ಕೆಟ್ಟದಾದ ಅವಾಚ್ಯ ಶಬ್ದಗಳಿಂದ ಬೈದಿರುವ ಆಡಿಯೋವೊಂದನ್ನ ಚಂದ್ರಶೇಖರ್ ಪೂಜಾರ್ ಬಿಡುಗಡೆ ಮಾಡಿದ್ದಾರೆ. ನನ್ನ ಕಚ್ಚೆ ಕೈ ಬಾಯಿ ಸ್ವಚ್ಛವಾಗಿದೆ ಅಂತ ಸ್ವಾಮೀಜಿ ಹೇಳ್ಕೊಳ್ತಾರೆ. ಆದರೆ ಯಾವುದು ಎಷ್ಟು ಸ್ವಚ್ಛವಾಗಿದೆ ಎಂಬುದು ಮುಂದಿನ ದಿನಗಳಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ವಚನಾನಂದ ಶ್ರೀಗಳು ಈ ಕೂಡಲೇ ಮಠವನ್ನ ತೊರೆದು ಹೋಗಬೇಕು ಅಂತ ಗೌರವಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೀವಿ. ಇಲ್ಲದಿದ್ರೆ ಹೇಗೆ ಖಾಲಿ ಮಾಡಿಸಬೇಕು ಎಂಬುದು ನಮಗೆ ಚೆನ್ನಾಗಿ ಗೊತ್ತು ಅಂತ ಪೂಜಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಮಾಪತಿ ಹಾಗೂ ಸಿರಿಗೆರೆ ಶ್ರೀಗಳ ಬಗ್ಗೆ ವಚನಾನಂದರು ಸುಳ್ಳು ಹಬ್ಬಿಸ್ತಾ ಇದ್ದಾರೆ. ಈ ವಿಚಾರವಾಗಿ ರಾಜಿ ಪಂಚಾಯಿತಿ ಮಾಡೋಕೆ ಸಿರಿಗೆರೆ ಶ್ರೀಗಳು ಕಳೆದ ತಿಂಗಳು 24ರಂದು ಕರೆದಿದ್ರು. ಆದರೆ ವಚನಾನಂದರು ಸಭೆಗೆ ಬಾರದೆ ತಪ್ಪಿಸಿಕೊಂಡಿದ್ದಾರೆ ಅಂತ ಹೇಳಿದ್ರು.